ವೀಕ್ಷಕರೇ 10 ದಿನಗಳಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರತಕ್ಕಂಥದ್ದು. ಆಯಿಲ್ ಕಂಪನಿಗಳು ಪೆಟ್ರೋಲ್ನ ಮೂಲ ಬೆಲೆಯನ್ನ ಡೀಸೆಲ್ನ ಮೂಲ ಬೆಲೆಯನ್ನ ಏರಿಕೆ ಮಾಡಿದ್ದಾವೆ. ಹಾಗಾಗಿ ಇದು ಜನರಿಗೆ ಮತ್ತಷ್ಟು ದರ ಭಾರ ಆಗಿದೆ. 10 ದಿನದಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಪೆಟ್ರೋಲ್ ಮೊದಲು ₹3.95 ಆಯಿತು, ಅನಂತರ ಮತ್ತೆ 87 ಪೈಸೆ ಏರಿಕೆ ಆಯಿತು. ಡೀಸೆಲ್ಗೂ ಮೊದಲು ₹3.94 ಏರಿಕೆ ಮಾಡಿದ್ರು, ಇವತ್ತು ಮತ್ತೆ 95 ಪೈಸೆ ಹೆಚ್ಚಳ ಮಾಡಿದ್ದಾರೆ. ಸೊ ಹಾಗಾದ್ರೆ ಇವತ್ತು ಬೆಂಗಳೂರಿನಲ್ಲಿ ಪೆಟ್ರೋಲ್ ಪರ್ ಲೀಟರ್ ಎಷ್ಟು ಅಂತ ನೋಡಿದ್ರೆ ₹108.03 ಇದೆ. ಇನ್ನು ಡೀಸೆಲ್ ₹95.95 ಇದೆ. ಇದರಿಂದಾಗಿ ವಾಹನ ಸವಾರರು ಹೈರಾಣಾಗಿದ್ದಾರೆ. ಇದು ಎಲ್ಲಾ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತೆ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲೇ ಅಗತ್ಯ ವಸ್ತುಗಳು ಆಮೇಲೆ ಅಗತ್ಯ ಸೇವೆಗಳ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇನ್ನು ಈ ರೀತಿ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗ್ಬಿಟ್ರಂತೂ ಎಲ್ಲದರ ದರ ಜಾಸ್ತಿ ಆಗುತ್ತೆ. ನೋಡಿ, ಕೇಂದ್ರದ ಮೇಲಿನ ಕೋಪಕ್ಕೆ ಕನ್ನಡಿಗರ ಮೇಲೆ ಯಾಕೆ ತೆರಿಗೆ ಬರೆ ಅಂತ ಕರ್ನಾಟಕದ ಮಾರಾಟ ತೆರಿಗೆ ಇಳಿಸಲ್ವಂತೆ ರಾಜ್ಯ ಸರ್ಕಾರ. ಬೆಲೆ ಏರಿಸದವರು ಟ್ಯಾಕ್ಸ್ ಇಳಿಸೋದು ನಾವಾ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿರೋದು. ಆಯಿಲ್ ಕಂಪನಿಗಳು ದರ ಏರಿಸಿದ್ದು ಸರ್ಕಾರಕ್ಕೆ ಲಾಭ ಅಲ್ವೇ ಅಂತ ನಮ್ಮ ಪ್ರಶ್ನೆ. ಅವ್ರು ಹಂಗೆ ಹೇಳ್ಬೋದು, ಬೆಲೆ ಏರಿಸಿದವರು ಟ್ಯಾಕ್ಸ್ ಇಳಿಸೋದು ನಾವಾ ಅಂತ. ಆದ್ರೆ ಆಯಿಲ್ ಕಂಪನಿಗಳು ಇದು ದರ ಏರಿಸಿರೋದಕ್ಕೆ ಸರ್ಕಾರಕ್ಕೆ ಅಲ್ವಾ ಲಾಭ? ಪೆಟ್ರೋಲ್ನ ಮೂಲ ದರ ಕೇಂದ್ರದ ಅಬಕಾರಿ ಸುಂಕದ ಮೇಲೆ ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಬೀಳ್ತಾ ಇದೆ. ಅಲ್ಲಿ ನೋಡಿ ಯಾವ್ಯಾವ ಸುಂಕ ಎಷ್ಟೆಷ್ಟಾಗುತ್ತೆ ಅಂತ. ಇವತ್ತು ಪೆಟ್ರೋಲ್ನ ಮೂಲ ದರ ನಾವು ನೋಡೋದಾದ್ರೆ ₹67.84 ಇದೆ. ಇವತ್ತು ಪೆಟ್ರೋಲ್ ಮೂಲ ದರ. ಅದಕ್ಕೆ ಕೇಂದ್ರದ ಅಬಕಾರಿ ಸುಂಕ ₹11.90 ಇದೆ. ಲೀಟರ್ ಪೆಟ್ರೋಲ್ಗೆ ರಾಜ್ಯ ಮಾರಾಟ ತೆರಿಗೆ ಇದನ್ನ ಇಳಿಸಿ ಅಂತ ನಾವು ಕೇಳ್ತಿರೋದು. ಕೆಎಸ್ಟಿ ಇದೆಯಲ್ಲ, ಈ ಕೆಎಸ್ಟಿ ₹23.53 ಇದೆ. ಇನ್ನು ಡೀಲರ್ ಕಮಿಷನ್ ಅಂತ ₹3.77 ಹೋಗುತ್ತೆ. ಒಟ್ಟು ಇದೆಲ್ಲ ಸೇರಿಸ್ಬಿಟ್ಟು ₹108. ಇವತ್ತೇನು ಪರ್ ಲೀಟರ್ ಪೆಟ್ರೋಲ್ ₹108 ಇದೆಯಲ್ಲ, ಇದೆಲ್ಲ ಸೇರಿಸ್ಬಿಟ್ಟು ₹108 ಆಗುತ್ತೆ. ನೋಡಿ, ನಾವು ಅದೇ ಎಷ್ಟೆಷ್ಟೆಲ್ಲ ಜಾಸ್ತಿ ಆಯ್ತು ಅಂತ ಹೇಳಿದ್ವಿ. ಈಗ ಕರ್ನಾಟಕ ಸೇಲ್ ಟ್ಯಾಕ್ಸ್ ವಿಧಿಸ್ತಾ ಇದೆ ರಾಜ್ಯ ಸರ್ಕಾರ. ಇದರಿಂದಾಗಿ ಸದ್ದು ಗದ್ದಲ ಇಲ್ಲದೆ ಟ್ಯಾಕ್ಸ್ ಹಣ ಹರಿದು ಬರ್ತಾ ಇದೆ. ನಮಗ್ ಗೊತ್ತಾಗಲ್ಲ ಅದು. ಸರ್ಕಾರ ಟ್ಯಾಕ್ಸ್ ಪ್ರಮಾಣ ಹೆಚ್ಚಿಸದೆ ಹೆಚ್ಚುವರಿ ತೆರಿಗೆ ಸಂಗ್ರಹ ಆಗ್ತಾ ಇದೆ. 2026-26ನೇ ಸಾಲಿನಲ್ಲಿ ಕರ್ನಾಟಕ ಸೇಲ್ ಟ್ಯಾಕ್ಸ್ ನಿಂದ 27,099.54 ಕೋಟಿ ಸಂಗ್ರಹ ಆಗ್ತಾ ಇದೆ. ಪೆಟ್ರೋಲ್ನ ಮೂಲ ದರ ಹೆಚ್ಚಳದಿಂದ 5,000 ಕೋಟಿ ಹೆಚ್ಚುವರಿ ಆದಾಯ ಆಗ್ತಾ ಇದೆ. ಯಾವುದರಿಂದ? ಮೂಲ ದರ ಹೆಚ್ಚಳದಿಂದ. ಸೊ ನಾವೇನ್ ಕೇಳ್ತಾ ಇರೋದು ರಿಪಬ್ಲಿಕ್ ಕನ್ನಡ, ಈ 5,000 ಕೋಟಿ ಹೆಚ್ಚಳ ಆಗ್ತಾ ಇದೆಯಲ್ಲ, ಈ 5,000 ಕೋಟಿ ಹೆಚ್ಚಳ ಇದರಿಂದ ಜನರಿಗೆ ಆಗುವಂತ ಹೊರೆಯನ್ನ ಇಳಿಸಬಹುದಲ್ವಾ ಅಂತ ನಾನು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದು ಹೇಗೆ ಅಂತ ನೀವು ಹೇಳ್ಬೋದು. ಸಿದ್ದರಾಮಯ್ಯನವರು ಹೇಳ್ತಾ ಇದ್ದೀರಿ, ಬೆಲೆ ಏರಿಸಿದ್ದವರು ಟ್ಯಾಕ್ಸ್ ಇಳಿಸೋದು ನಾವಾ ಅಂತೇಳಿ ನೀವು ಹೇಳ್ತಾ ಇರ್ಬೋದು. ಆದ್ರೆ ಬೆಲೆಯನ್ನ ಏರಿಸಿರೋದು ಆಯಿಲ್ ಕಂಪನಿಗಳು. ಇದರಿಂದ ಸರ್ಕಾರಕ್ಕೆ ಲಾಭ ಬರ್ತಾ ಇದೆಯಾ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು? ಕರ್ನಾಟಕ ಸೇಲ್ ಟ್ಯಾಕ್ಸ್ ನಿಂದ ಸುಮಾರು 2026ನೇ ಸಾಲಿನಲ್ಲಿ 25-26ನೇ ಸಾಲಿನಲ್ಲಿ 27,099.54 ಕೋಟಿ ಸಂಗ್ರಹ ಆಗ್ತಾ ಇದೆ. ಈ ಮೂಲ ದರ ಹೆಚ್ಚಳದಿಂದ, ಮೂಲ ಟ್ಯಾಕ್ಸ್ ಹೆಚ್ಚಳದಿಂದ 5,000 ಕೋಟಿ ಹೆಚ್ಚುವರಿ ಹಣ ಹರಿದು ಬರ್ತಾ ಇದೆ. ಇದನ್ನ ಪಕ್ಕಕ್ಕಿಟ್ರೆ, ಅದನ್ನ ತೆಗೆದು ಒಂದ್ ಕಡೆ ಇಟ್ಕೊಂಡಾಗ ಆ 5,000 ಕೋಟಿಯಲ್ಲಿ ಅದನ್ನ ಜನರು ಹೊರೆ ಇಳಿಸಬಹುದಿತ್ತಲ್ಲ ಅಂತಂದ್ರೆ ರಾಜ್ಯ ಸರ್ಕಾರ ಮನಸ್ಸು ಮಾಡಿದೆ. ಅದನ್ನ ಕಡಿಮೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೋದಿತ್ತಲ್ಲ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡ ಒಂದು ಪ್ರಶ್ನೆ. ಸೊ ಹಂಗಾಗಿ ಈ ರೀತಿ ಮಾಡಬಹುದಿತ್ತಲ್ಲ ಅಂತ. ನೋಡಿ, ರಾಜ್ಯ ಮಾರಾಟ ತೆರಿಗೆ ನಿಮ್ಗೆ ಲೀಟರ್ಗೆ ₹23 ಇದೆ. ಕರ್ನಾಟಕ ಇವ್ರಿಗೆ ಗ್ಯಾರಂಟಿನಲ್ಲಿ ಸೋರ್ ಹೋಗ್ತಾ ಇರೋ ಹಣನೇ ರಿಕವರಿ ಮಾಡಕ್ಕೆ ಆಗ್ತಾ ಇಲ್ಲ. ಆ 5,000 ಕೋಟಿ ಅಂತ ತಕ್ಷಣ ನೆನಪಾಯ್ತು ನೋಡಿ. ನೀವು ಗೃಹಲಕ್ಷ್ಮಿನಲ್ಲಿ 5,000 ಕೋಟಿ ಹೋಗಿರೋದಿದೆ. ಅದು ಇನ್ನು ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಇದೆ ಅಂತ ಹೇಳ್ತಾ ಇದಾರೆ ಇವರು. ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಲ್ಲಿಂದ ಬರುತ್ತೆ? ಜನರ ದುಡ್ಡಿಂದಾನೇ ಹೋಗ್ಬೇಕು ತಾನೆ. ಸೊ ಇಲ್ಲಿ ಈ ಕೆಎಸ್ಟಿ ಇದೆಯಲ್ಲ, ₹23 ಏನಿದೆ ಅಂದ್ರೆ ಪೆಟ್ರೋಲ್ನ ಮೂಲ ಬೆಲೆ ಮೇಲೆ, ಜೊತೆಗೆ ಈ ಮೂಲ ಬೆಲೆ ಜಾಸ್ತಿ ಆದಂಗೂ ರಾಜ್ಯ ಸರ್ಕಾರ ಹಾಕುವಂತ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಅದನ್ನ ಕಡಿಮೆ ಮಾಡಿ ಅಂತ ಕೇಳ್ತಾ ಇದೀವಿ ನಾವು. ಕಡಿಮೆ ಅಂತಂದ್ರೆ ತೀರಾ ಕಡಿಮೆ ಮಾಡಿ ಅಂತಲ್ಲ. ರಾಜ್ಯ ಸರ್ಕಾರಕ್ಕೆ ಲಾಸ್ ಮಾಡ್ಕೊಂಡು ನೀವು ಕಡಿಮೆ ಮಾಡಿ ಅಂತ ಯಾರು ಕೇಳ್ತಾ ಇಲ್ಲ. ಆದ್ರೆ ಕನ್ಸಿಡರಬ್ಲಿ ಅದನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ಏನ್ ಸಾಧ್ಯ ಇದೆಯೋ ಅದನ್ನಾದ್ರೂ ಮಾಡ್ಬೋದಲ್ವಾ ಅಂತ. ಸೊ ಈಗಾಗಲೇ ದಿವಿತ್ ಹೇಳ್ತಾ ಇದ್ದ ಹಾಗೆ 5,000 ಕೋಟಿಯನ್ನ ಹೆಚ್ಚುವರಿ ಏನು ಆದಾಯ ಬರುತ್ತೆ
ಅದನ್ನ ನೀವು ಇಳಿಸಬಹುದಲ್ವಾ ಅಂತ ಯುದ್ಧದ ಪರಿಸ್ಥಿತಿ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ಸಿದ್ದರಾಮಯ್ಯನವರು ಸುಲಭವಾಗಿ ಹೇಳ್ಬಿಟ್ರು, ಕೇಂದ್ರ ಸರ್ಕಾರ ಬೆಲೆ ಜಾಸ್ತಿ ಮಾಡ್ಬಿಡ್ತು ಅಂತ. ಮಿಸ್ಇನ್ಫಾರ್ಮೇಶನ್ ಅಲ್ವೇನ್ರಿ ಅದು? ಹೆಂಗ್ರಿ ಕೇಂದ್ರ ಸರ್ಕಾರ ಮಾಡುತ್ತೆ? ಆಯಿಲ್ ಕಂಪನಿಗಳು ಜಾಸ್ತಿ ಮಾಡಿರೋದು ನಿಮ್ಗೆ ಅದು ಇನ್ಫಾರ್ಮೇಶನ್ ಇದ್ರೆ, ಯಾಕಂದ್ರೆ ಸಿದ್ದರಾಮಯ್ಯನವರು ತಿರುಗಿಸಿ ನಮಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಬಟ್ ಮೋಸ್ಟ್ಲಿ ಇದು ಅವ್ರ ಗಮನಕ್ಕಿಲ್ಲ ಅನ್ಸುತ್ತೆ. ಆಯಿಲ್ ಕಂಪನಿಗಳು ಅದನ್ನ ಜಾಸ್ತಿ ಮಾಡಿರೋದ್ರಿಂದ ಅದನ್ನೇ ನಾವು ಕೇಳ್ತಾ ಇರೋದು. ಈಗ ಇದರಿಂದ ನಿಮ್ಗೂ ಪ್ಲಸ್ ಆಗುತ್ತೆ, ಸಿದ್ದರಾಮಯ್ಯನವರ ಸರ್ಕಾರಕ್ಕೂ ಪ್ಲಸ್ ಆಗುತ್ತೆ. ಓಕೆ, ಅಷ್ಟೆಲ್ಲ ಬೆಳವಣಿಗೆಗಳ ನಡುವೆ ರಾಜ್ಯ ಸರ್ಕಾರ ನಮ್ಗೆ ಅನುಕೂಲ ಮಾಡಿಕೊಡ್ತಲ್ಲ ಅಂತ ಯಾರಿಗೆ ಪ್ಲಸ್ ಆಗೋದು? ಇವರಿಗೆ ಪ್ಲಸ್. ಎಕ್ಸಾಕ್ಟ್ಲಿ, ಪ್ರತಿಯೊಂದರಲ್ಲೂ ಇವರು ಕ್ರೆಡಿಟ್ ವಾರ್ ತಗೋತಾರೆ. ಮನ್ರೇಗಾ ತಗೊಳ್ಳಿ ಅಥವಾ ಪ್ರತಿಯೊಂದರಲ್ಲೂ ನಮ್ಗೆ ಕ್ರೆಡಿಟ್ ವಾರ್ ಎಲ್ಲ ನಾವೇ ಮಾಡಿದ್ದು, ಇದ್ರಲ್ಲೂ ನಾವೇ ಮಾಡಿದ್ದು ಅಂತ ಹೇಳ್ಕೊಳ್ಳಿ. ಕಡಿಮೆ ಮಾಡಿ, ಜಸ್ಟ್ ಕಡಿಮೆ ಮಾಡಿ. ನೋಡಿ ಒಂದ್ ದಿನಕ್ಕೆ ಹೆಂಗ್ ಚೇಂಜ್ ಆಗ್ತಾ ಇದೆ ಅಂತ ನಿಮಗೆ. ಈ ಪೆಟ್ರೋಲ್ ರೇಟು ಮೊದಲು ₹3 ಆಯ್ತು. ಯಾವಾಗ ಮೋದಿ ಸ್ಟೇಟ್ಮೆಂಟ್ ಕೊಟ್ಟರು, ಪೆಟ್ರೋಲ್ ಎಲ್ಲ ನೀವು ಈಗ ಬಳಸಬೇಡಿ, ನೀವು ಆದಷ್ಟು ಸಾರಿಗೆ ಸಂಸ್ಥೆಗಳನ್ನ ಬಳಸಿ, ಈ ರೀತಿ ಯಾವಾಗ ಹೇಳಿದ್ರು ಓನ್ ವೆಹಿಕಲ್ಗಳನ್ನ ಬಳಸಬೇಡಿ ಅಂತ ಹೇಳಿ, ಹಂಗೇಳಿ ಒಂದ್ ವಾರದೊಳಗಡೆ ₹3 ಫಸ್ಟ್ ಜಾಸ್ತಿ ಆಯ್ತು. ಆಮೇಲೆ 95 ಪೈಸೆ ಜಾಸ್ತಿ, ಆಮೇಲೆ 87 ಪೈಸೆ. ಗ್ಲೋಬಲ್ ಸಿಚುವೇಶನ್ ಆಗಿದೆ. ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ಹರ್ಮುಜ್ ಇನ್ನೂ ಕ್ಲಿಯರ್ ಆಗಿಲ್ಲ, ಅಲ್ಲಿಂದ ಇನ್ನೂ ಕೂಡ ಆಮದು ಎಲ್ಲ ಆಗ್ತಾ ಇದೆ. ಯಾವುದು ನಾರ್ಮಲೈಸ್ ಆಗಿಲ್ಲ, ಇನ್ನೂನು ವಾರ್ ಬ್ರೇಕ್ ತಗೊಂಡಿದೆ ಬಿಟ್ರೆ ನಾರ್ಮಲೈಸ್ ಆಗಿಲ್ಲ, ಸಹಜ ಸ್ಥಿತಿಗೆ ಬಂದಿಲ್ಲ. ಹಾಗಾಗಿ ನಾವು ಇನ್ನೊಂದೇನಂತಂದ್ರೆ, ಈ ಪರ್ಯಾಯ ಇಂಧನದ ಮೇಲೂ ಕೂಡ ರಾಜ್ಯ ಸರ್ಕಾರ ಕೂಡ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಆಗ್ತಾ ಇದೆ. ಅದು ಸೋಲಾರ್ ಇರ್ಬೋದು ಅಥವಾ ಬೇರೆ ಬೇರೆ ಪರ್ಯಾಯ ಇಂಧನಗಳು ಇರ್ಬೋದು, ಅವುಗಳನ್ನ ಉಪಯೋಗಿಸೋದಕ್ಕೂ ನೋಡಿ. ಉದಾಹರಣೆಗೆ ಹೇಳ್ತೀನಿ, ಈ ಬಸ್ಗಳಿದಾವಲ್ಲ, ಈ KSRTC ಬಸ್ಗಳು, BMTC ಬಸ್ಗಳು, ಇವುಗಳ ಮೇಲೆ ಸೋಲಾರ್ ಪ್ಯಾಡ್ ಗಳನ್ನ ಅಳವಡಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಸೆಂಟ್ರಲ್ ಇಂದ. ಇವರು ಅದನ್ನ ಗಂಭೀರವಾಗಿ ತಗೊಂಡೇ ಇಲ್ಲ. ಯಾಕೆ? ಅಲ್ಲಿ ಕಡಿಮೆ ಮಾಡಬಹುದಲ್ವಾ, ವೆಚ್ಚ ಕಡಿಮೆ ಮಾಡಬಹುದಲ್ವಾ, ಪೆಟ್ರೋಲ್ ಡೀಸೆಲ್ ವೆಚ್ಚನೇ ಕಡಿಮೆ ಮಾಡಬಹುದಲ್ವಾ. ಸೊ ಎಷ್ಟಾಗುತ್ತೆ? ಎಷ್ಟು ಸಾವಿರಾರು ಸಂಖ್ಯೆಯ ಬಸ್ಗಳಿದ್ದಾವೆ, BMTC ಇರ್ಬೋದು, KSRTC, ಅವುಗಳ ಮೇಲೆ ಸೋಲಾರ್ ಪ್ಯಾನೆಲ್ ಅಳವಡಿಕೆ ಮಾಡಿದ್ರೆ ಬೇಕಾದಷ್ಟು ಎಲೆಕ್ಟ್ರಿಸಿಟಿನ ಇವರೇ ಉತ್ಪಾದನೆ ಮಾಡಿ ಉಳಿಸಿ ಕೊಡಬಹುದು. ಹೀಗೆ ಬೇಕಾದಷ್ಟು ಯೋಜನೆಗಳಿದ್ದಾವೆ. ಕೋಆಪರೇಷನ್ ಇಲ್ಲ ಅಂತ, ರಾಜ್ಯದ್ದು ಕೇಂದ್ರದ್ದು ಕೋಆಪರೇಷನ್ ಇಲ್ಲದೆ ಇರೋದ್ರಿಂದ ಬಹುಶಃ ಕೂಸು ಬಡವಾಯ್ತು ಅನ್ನಂಗೆ ಕನ್ನಡಿಗರು ಸಫರ್ ಆಗ್ತಾ ಇದ್ದಾರೆ. ಅದಕ್ಕೆ ಈಗ ರಿಪಬ್ಲಿಕನ್ ಅನ್ನೋದೇ ಒಂದು ಐಡಿಯಾ ಕೊಟ್ಟಂಗಿದೆ ಇಲ್ಲಿ, ಆಯ್ತಾ? ಅದ್ರ ಲೆಕ್ಕ ಹಾಕ್ಬಿಟ್ಟು ಹೆಂಗೆ ಅಂತ ಹೇಳಿ ನೀವೆಷ್ಟು ಮೂಲದರ ಹೆಚ್ಚಳದಿಂದ ಎಷ್ಟು ಇನ್ಕಮ್ ಕೇಳಬೇಕಿದೆ. ನೀವು ಲೆಕ್ಕಾಚಾರ ನಾವು ಕೊಟ್ಟಿದೀವಲ್ಲ, ಇದನ್ನ ಇಟ್ಕೊಂಡು ಕೇಳಬೇಕು. ನೀವು ಸೆಸ್ ಯಾಕೆ ಇಳಿಸಲ್ಲ ಅಂತ ಸ್ಪಷ್ಟವಾಗಿ ಕೇಳಬಹುದು. ಅದಕ್ಕೆ ಸಿದ್ದರಾಮಯ್ಯವ್ರು ಹೇಳ್ತಾರೆ, ಬಿಜೆಪಿ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಏನ್ ಸೆಸ್ ಇಳಿಸ್ಬಿಟ್ಟಿದಾರಾ ಅಂತ. ಅದ್ ನಾವು ಕೇಳ್ತಿಲ್ಲ, ನೀವ್ ಏನಾರ ಮಾಡ್ಕೊಳ್ಳಿ. ಅವ್ರು ಮಾಡಿದ್ರ, ಇವ್ರು ಮಾಡಿದ್ರ, ಕೊನೆಗತ್ಲೆಗೆ ಯಾರು ಮಾಡಿಲ್ಲ ಅನ್ನೋ, ನೀವೇನ್ ಮಾಡಿದ್ರಿ ಹೇಳಿ ಅನ್ನೋದು ನಮ್ಮ ಪ್ರಶ್ನೆ. ಓಕೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮುಂಜಾನೆ ಮುನ್ನೋಟ. ನಾಳೆ ಮತ್ತೊಂದು ಕ್ಯಾಂಪೇನ್ ಸ್ಟೋರಿ ಜೊತೆ ನಿಮ್ ಮುಂದೆ ಬರ್ತೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.